ಹಾಯ್ ಬಿಗ್ ಬಾಸ್. ನಾನು ಕೂಡ ಬಿಗ್ ಬಾಸ್ಗೆ ಬರಬೇಕು. ಯಾಕಂದರೆ ನಾವು ಹಳ್ಳಿ ಜೀವನ ಮಾಡ್ತಿರೋರು, ನಾವು ರೈತರ ಮಕ್ಕಳು. ಹಾಗೆ ನಾನು ಅತಿಥಿ ಶಿಕ್ಷಕನಾಗಿ ವರ್ಕ್ ಮಾಡ್ತಿದ್ದೀನಿ. ನಾನು ಎಷ್ಟೋ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋಂಥ ಮಕ್ಕಳಿಗೆ ಫ್ರೀಯಾಗಿ ಟ್ಯೂಷನ್ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಗೆ ಆ ಸರ್ಕಾರಿ ಶಾಲೆಗಳು ಉಳಿಬೇಕು, ಅವುಗಳನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಆಸೆ. ಎಷ್ಟೋ ಮಕ್ಕಳು ಬಡತನದಲ್ಲಿದ್ದಾವೆ. ಆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಡೋದು ತುಂಬ ಕಷ್ಟ ಆಗುತ್ತೆ. ಎಷ್ಟೋ ಮಕ್ಕಳು ನಾನು ಈಗ ಶಾಲೆಯಲ್ಲಿ ಕೆಲಸ ಮಾಡ್ತಿರೋಂಥ ಶಾಲೆಯಲ್ಲೂ ಕೂಡ ಎಷ್ಟೋ ಮಕ್ಕಳು ಬರಲ್ಲ. ಯಾಕಂದರೆ ಅವ್ರ ತಂದೆ ತಾಯಿಗಳು ಅವರಿಗೆ ಕಳಿಸೋವಂಥ ಶಕ್ತಿ ಇರಲ್ಲ. ತುಂಬ ಬಡತನ ಇರುತ್ತೆ. ಎಲ್ಲದರಲ್ಲೂ ಕೂಡ ಅವರಿಗೆ ಹಣ ಸಮಸ್ಯೆ ಹೆಚ್ಚಾಗಿ ಬರುತ್ತೆ. ಸೊ ಅಂಥ ಮಕ್ಕಳನ್ನ ನಾನು ಓದಿಸ್ಬೇಕು, ಅಂಥ ಮಕ್ಕಳನ್ನ ದತ್ತು ತಗೊಂಡು ತುಂಬ ಚೆನ್ನಾಗಿ ಓದಿಸಿ ಅವ್ರಿಗೊಂದು ಒಳ್ಳೆ ಕೆಲಸನ ಕೊಡಬೇಕು. ಮತ್ತು ಆ ಮಕ್ಕಳನ್ನ ಓದಿಸುವಂಥ ಶೈಲಿ ಏನಂದರೆ, ಈ ಬಡತನ ಆಗಿರ್ಬೋದು ಅಥವಾ ನಿರ್ಮೂಲನೆಗೆ ಸಂಬಂಧಪಟ್ಟಂತೆ ಏನಿದೆ ಈಗ ನಮ್ಮ ಭಾರತದಲ್ಲಿ ಬಡತನ ಹೆಚ್ಚಾಗಿ ಕಾಡ್ತಿರುವಂಥ, ಅನಕ್ಷರತೆ ಹೆಚ್ಚಾಗಿ ಕಾಡ್ತಿರುವಂಥದ್ದು, ಆಹಾರ ಸಮಸ್ಯೆ ಹೆಚ್ಚಾಗಿ. ಸೊ ಈ ಎಜುಕೇಷನ್ ಏನಿರುತ್ತೆ ಆ ಮಕ್ಕಳಿಗೆ ಕೊಡಿಸಿ, ಆ ಮುಖಾಂತರ ಮಕ್ಕಳನ್ನ ಒಂದು ಅಧಿಕಾರಿಯಾಗಿ ಮತ್ತು ಒಂದು ಸಂಸ್ಥೆಯನ್ನು ಬೆಳೆಸೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಪಡ್ತಿದ್ದೀನಿ. ಅವ್ರ ಅಪ್ಪ ಅಮ್ಮನಿಗಿರೋಂಥ ಕಷ್ಟದ ಮಧ್ಯೆ ನಾನು ಕೂಡ ಮಕ್ಕಳನ್ನ ದತ್ತು ತಗೋಬೇಕು, ನಾನು ಓದಿಸ್ಬೇಕು ಅಂತ ಆಸೆ ಪಡ್ತಾಯಿದ್ದೀನಿ. ಹಾಗೆ ನಾನು ಪ್ರತಿ ವರ್ಷವೂ ಕೂಡ ಟ್ಯೂಷನ್ ಮಾಡ್ತೀನಿ 10ನೇ ಕ್ಲಾಸ್ ಮಕ್ಕಳಿಗೆ. ಯಾಕಂದರೆ ಗೌರ್ಮೆಂಟ್ ಮಕ್ಕಳಿಗೆ ಯಾರು ಕೂಡ ಟ್ಯೂಷನ್ ಕಳ್ಸೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ದುಡ್ಡು. ಸೊ ಬೇರೆ ಕಡೆ ಪ್ರೈವೇಟಲ್ಲಿ ಹತ್ರ ಮಕ್ಕಳನ್ನ ಕಳಿಸ್ತಾರೆ, ಅವರು ಅಂದರೆ ಫೀಸ್ ಕಟ್ತಾರೆ. ಆದರೆ ಗೌರ್ಮೆಂಟ್ ಮಕ್ಕಳಿಗೆ ಕಟ್ಟುವಂಥ ಫೀಸು ಕಷ್ಟ ಆಗ್ತದೆ. ತುಂಬ ಕಡೆ ಬಡತನ ಇರೋರಿಗೆ ಕಳಿಸಲ್ಲ. ಸೊ ಅಂಥ ಮಕ್ಕಳಿಗೆ ಏನೂ ಬರೆದಿಲ್ಲದ ಮಕ್ಕಳನ್ನ ನಾನು ಉಳಿಸ್ಬೇಕು ಅಂತ ಪ್ರತಿ ವರ್ಷವೂ ಕೂಡ ಅವರಿಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ನಾನೇ ಅವ್ರನ್ನ ನಮ್ಮ ಮನೇಲಿ ಇಟ್ಕೊಂಡು ಎಕ್ಸಾಮ್ ಮುಗಿಯೋರು ಕೂಡ ಅವರಿಗೆ ನಾನು ಊಟ ಎಲ್ಲ ಉಪಚಾರ ಮಾಡಿ ಅವ್ರಿಗೆ ಇಲ್ಲೇ ಇರೋಕ್ಕೆ ಬಿಟ್ಟು ಅವ್ರನ್ನ ತುಂಬ ಓದಿಸ್ತಾ ಇದ್ದೀನಿ. ಸೊ ಅದೇ ರೀತಿ ಎಲ್ಲ ಮಕ್ಕಳು ಉತ್ತೀರ್ಣರಾಗ್ತಿದ್ದಾರೆ. ಸೊ ಅದೊಂದು ಉದ್ದೇಶದಿಂದ ನಾನು ಪ್ರತಿ ವರ್ಷವೂ ಕೂಡ 10ನೇ ಕ್ಲಾಸಲ್ಲಿ ಯಾರು ಗೌರ್ಮೆಂಟಲ್ಲಿ ಓದುತ್ತಾ ಇದ್ದರು, ಯಾರು ತುಂಬ ಬರಡ್ತಾ ಇದ್ದರು, ಅಂತಹ ಮಕ್ಕಳನ್ನು ನಾನು ಪ್ರತಿ ವರ್ಷವೂ ಕೂಡ ನಮ್ಮ ಮನೆಯಲ್ಲಿ ಇಟ್ಕೊಂಡು ಓದಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಕೇಳ್ತಾ ಇದ್ದಿಷ್ಟೇ. ಸೊ ಅಂಥ ಮಕ್ಕಳನ್ನ ನಾನು ತುಂಬ ಕೇರ್ಫುಲ್ಲಾಗಿ ಓದಿಸ್ಬೇಕು, ಅಂಥ ಮಕ್ಕಳನ್ನ ದೊಡ್ಡ ಮಟ್ಟಕ್ಕೆ ನಾನು ತಗೊಂಡೋಗಿ ಬಿಡಬೇಕು ಅಂತ ಆಸೆ ಪಡ್ತಿದ್ದೀನಿ. ಸೊ ಆ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಣದಿಂದ ವಂಚಿತರಾಗ್ಬೋದು. ಈಗ ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೋಬೇಕು ಅನ್ನೋ ನನ್ನ ಆಸೆ. ಸೊ ನಾನು ಹೀಗಾಗಿ ಯಾವುದೇ ಒಂದು ಆ ಮಕ್ಕಳು ಕೂಡ ಓದೋಕ್ಕಾಗಲ್ಲ ಅಂದರೆ ಅಂಥ ಮಕ್ಕಳಿಗೆ ನನ್ನ ಕೈಲಾದ ಸಹಾಯ ಮಾಡಬೇಕು ಅಂತ ನಾನು ಆಸೆ ಪಡ್ತಾಯಿದ್ದೀನಿ. ಸೊ ಹಾಗಾಗಿ ನನಗೊಂದು ಬಿಗ್ ಬಾಸಲ್ಲಿ ಚಾನ್ಸ್ ಕೊಡಬೇಕು. ನಾವು ಅತಿಥಿ ಶಿಕ್ಷಕರು, ಸರ್ಕಾರಿ ಶಿಕ್ಷಕರಲ್ಲ. ಸೊ ಅವರು ಮಾಡದೇ ಇರೋಂಥ ಎಷ್ಟೋ ಕೆಲಸಗಳನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಅಟ್ ಪ್ರೆಸೆಂಟ್ ಎಲ್ಲ ನೋಡ್ತಾ ಇದ್ದೀವಿ, ಅದು ಕೊಡೋದು 12,000 ಸಂಬಳ. ಆದರೆ ಅವರಂತೆ ನಾವು ಕೂಡ ಎಲ್ಲ ಕೆಲಸ ಮಾಡಬೇಕು. ಅವ್ರಿಗೆ 80,000 ಕೊಡ್ತಾರೆ, ಆದರೆ ಅವ್ರು ಯಾರೂ ಕೂಡ ಮಕ್ಕಳನ್ನ ದುಡ್ಡು ತೊಗೊಳ್ಳಲ್ಲ, ಯಾರೂ ಕೂಡ ಆ ಮಕ್ಕಳನ್ನ ಓದಿಸಲ್ಲ. ಸೊ ಆದರೆ ನಾನು ಮಾತ್ರ ಪ್ರತಿ ವರ್ಷವೂ ಕೂಡ ಅಂಥ ಮಕ್ಕಳನ್ನ ಕರ್ಕೊಬಂದು ನಾನು ಓದಿಸ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಬಿಗ್ ಬಾಸ್ಲಿ ಒಂದು ಚಾನ್ಸ್ ಕೊಟ್ಟರೆ ಸೊ ಅಂತಹ ಮಕ್ಕಳಿಗೆ ಎಷ್ಟೋ ನಾನು ಕೈಲಾದ ಸಹಾಯ ಮಾಡ್ಬೋದು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು.